ಹೆಸರು ಗುರುರಾಜ್ ಅಂತ. ಆಟೋ ಓಡಿಸ್ತೀವಿ. ಬೆಳಗ್ಗೆ ಅಣ್ಣವ್ರು ಸಿಕ್ಕವ್ರೆ, ಒಳ್ಳೆ ವಿಡಿಯೋ ಮಾಡ್ತಾವ್ರೆ. ಖುಷಿ ಆಯ್ತದ ಆಟೋ ನೋಡೋಕ್ಕೆ. ಅದು ಬೆಳಗ್ಗೆ ಏನಾದ್ರು ಆಕೆ ಸ್ಟಿಕ್ ಏನು ಹಿಡ್ಕೊಬಿಟ್ಟದೆ ಅಂದರೆ ಸೆಲ್ಫಿ ಸ್ಟಿಕ್ ಇಟ್ಬಿಟ್ಟವ್ರೆ. ಯಾವ ಊರಿನವರು? ನಾವು ಕನಕಪುರ ಅಣ್ಣ. ಓಹೋ, ಕನಕಪುರದವರು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶುಡ್ಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು ಮತ್ತೊಂದು ವ್ಲಾಗ್ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ. ಇವತ್ತು JP ನಗರಲ್ಲಿ ಇರುವಂಥ ಮಂಡಿಪೇಟೆ ಮೈಸೂರು ಪಲಾವ್ಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? ಆ್ಯಕ್ಚುಲಿ 5:20 ಆಗಿದೆ. ಆ ಮಂಡಿಪೇಟೆ ಮೈಸೂರು ಪಲಾವ್ ಏನಿದೆ, ಬೆಳಗಿನ ಜಾವ 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ನಾನ್ ವೆಜ್ ಇರುವಂಥದ್ದು, ಬಿರಿಯಾನಿ ಮತ್ತು ಚಿಕನ್ನು, ವೆರೈಟೀಸ್ ಇದೆ. ಸೊ ಅಲ್ಲಿಗೋದ್ಮೇಲೆ ಗೊತ್ತಾಗುತ್ತೆ. ನಾನು ಕೂಡ ಜಸ್ಟ್ ವೀಡಿಯೋದಲ್ಲಿ ನೋಡಿರೋದು. ಸೊ ಇವಾಗ ಬೆಳಗಿನ ಜಾವ 5 ಗಂಟೆಗೆ ಎದ್ದು, 5 ಗಂಟೆಗಲ್ಲ 4:15ಗೆ ಎದ್ದು ಮೊಬೈಲು, ಇವನ್ ಮೈಕು ಎಲ್ಲನೂ ಚಾರ್ಜಿಗೆ ಹಾಕಿ ರೆಡಿಯಾಗಿ, ನಾನು ಕೂಡ ಚಾರ್ಜಾಗಿ ರೆಡಿಯಾಗಿದ್ದೀನಿ. ಇನ್ನೇನಿದ್ರು ಹೋಗೋದೇ ಬಾಕಿ. ಸೊ ಮನೇನ ಲಾಕ್ ಮಾಡಿಕೊಂಡು ಸೊ ಹೊಟ್ಬಿಡೋಣ ಅಲ್ಲ ಬೇಗ. ಸೊ ಫೈನಲಿ ಒಂದು ಆಟೋ ಬುಕ್ ಆಗಿದೆ ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ತನಕ. ಇವಾಗ ಗಾಡಿ ತೊಗೊಂಡೋದ್ರೆ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇದೇನು ಬೆಳಗ್ಗೆನೇ ವೀಡಿಯೋ ಮಾಡೋದಕ್ಕೆ ಹಿಂಗೆ ಅಂದರೆ ವೀಡಿಯೋ ಮಾಡೋದಕ್ಕೆಲ್ಲ ಬೆಳಗ್ಗೆನೇ ತಿನ್ನೋದಕ್ಕೆ ಹೋಗ್ತಾ ಇದ್ದಾನಲ್ಲಪ್ಪ ಅಂತ ಅಂದ್ಕೋಬೇಡಿ. ಬಂದು ಆಟೋದವ್ರು ಬಂದು ಸ್ನೇಹಿತರೆ, ಮೈಸೂರು ಮಂಡಿಪೇಟೆ ಪಲಾವ್ನ ತಿನ್ನೋಕ್ಕೋಸ್ಕರ ಜಯನಗರ್ಗೆ ಬಂದಾಯಿತು. ಇವಾಗ ಜಯನಗರಿಂದ JP ನಗರ್ಗೆ ಹೋಗಬೇಕು. ಸೊ ಜಯನಗರಲ್ಲಿ ಇಳ್ಕೊಂಡ್ರೆ ಇಲ್ಲಿ ಹತ್ತಿರ ಆಗುತ್ತೆ ಅಂತ ಅಂದ್ಬಿಟ್ಟು ಲೊಕೇಶನಲ್ಲಿ ತೋರಿಸ್ತು ಮ್ಯಾಪಲ್ಲಿ. ಇಲ್ಲೇ ಇಳ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ ಬಸ್ಗೆ ಹೋಗ್ಬೇಕನ್ಸುತ್ತೆ. ಬಸ್ಸು ಮೇ ಬಿ ಲೇಟ್ ಆಗ್ಬೋದು ನೋಡಿ. ಅಲ್ಲಿ ಒಂದು 5:30ಗೆ ಬಿಟ್ಟೋದಕ್ಕೆ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ, ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಇವಾಗ 6:27 ಆಗಿದೆ. ಎಷ್ಟು ಟೈಮ್ ಹಿಡೀತು ಈಗ. ಸೊ ಇಲ್ಲಿಂದ ಈ ಜಯನಗರದಿಂದ ಇವಾಗ ಅಲ್ಲಿಗೆ ಹೋಗಬೇಕು. ಓ ಗಾಡ್, ನೋಡೋಣ ಆಟೋ ಏನಾರು ಬುಕ್ ಮಾಡೋಣ. ಬಸ್ಗಳನ್ನ ಹಿಡ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬರ್ತಾ ಇದೆ. ಸೊ ಲೆಟ್ಸಿ ನೋಡೋಣ. ನಾನಿವಾಗ ಯಾವುದು ಜಯನಗರ್ 30 ಕ್ರಾಸ್ನಲ್ಲಿ ನಾನಿವಾಗ ಇದ್ದೀನಿ. ಹೆಡ್ಸೆಟ್ಟು ಅಂದರೆ ನನಗೆ ಮೆಟ್ರೋದಲ್ಲಿ ಬಂದಲ್ಲ, ದೂರದಿಂದ ಬರಬೇಕಲ್ಲ, ಮ್ಯೂಸಿಕ್ ಕೇಳಿದರೆ ಏನೋ ಒಂಥರ ನನಗೆ ಆನಂದ ಆಗ್ಬಿಟ್ಟು. ಇವಾಗ ಇನ್ನೊಂದೇನಂತಂದರೆ ಅವ್ರನ್ನ ಕಾಯ್ಕೊಳ್ಳೋದ್ರ ಬದಲು, ಅಂದರೆ ಲಾಸ್ಟ್ ಟೈಮ್ ಪಾಪ ಸಚ್ಚಿ ಬಂದಿದ್ದ ಬ್ರಾಹ್ಮಣ ಭೋಜನಕ್ಕೆ ಹೋದಾಗ. ಸ್ನೇಹಿತರೆ, ಬ್ರಾಹ್ಮಣ ಭೋಜನಂ ಅಂತ ಅಂದ್ಬಿಟ್ಟು ಅದು ಒಂದು ವೀಡಿಯೋ ಮಾಡಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಅದು ಒಳ್ಳೆ ವೆಜ್ ಏನು ಬ್ರೇಕ್ಫಾಸ್ಟು, ಊಟ ಎಲ್ಲ ಸಿಗುವಂಥದ್ದು, ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಸೊ ಖಂಡಿತ ವಾಚ್ ಮಾಡಿ. ಸಚಿವನು ಅವನು ವೆಜಿಟೇರಿಯನ್, ಹಾಗಾಗಿ ಇದು ನಾನ್ ವೆಜ್ ಅಲ್ವಾ, ಹಾಗಾಗಿ ಅವನ್ನಾದರೆ ಕರಿತಿದ್ದೆ. ಇನ್ನು ಬೇರೆನೆಲ್ಲ ಅವ್ರನ್ನೆಲ್ಲ ಬಾರೋ ಬಾರೋ ಅಂತ ಕರೆಯೋದಕ್ಕಿಂತ ನಾನೇ ಬಂದ್ಬಿಡೋಣ. ಏನು ಆಟೋದಲ್ಲಿ ಇನ್ನೂ ಮುಂದಕ್ಕೆ ನೋವೇ ಆಗ್ತಾಯಿಲ್ಲ. ಬರ್ತಾ ಇದ್ದಾರೆ.
ಬಟ್ ಇನ್ನೂ ಬೇಗ ಬಂದಿದ್ರೆ ಚೆನ್ನಾಗಿರೋದು. 4 ಗಂಟೆಗೆ ಸ್ಟಾರ್ಟ್ ಆಗೋದಲ್ವಾ, 4 ಗಂಟೆಗೆ ಹೋಗಿದ್ರೆ ಸಖತ್ತಾಗಿ ಇರ್ತಿತ್ತೇನೋ. ಬಟ್ ಅಷ್ಟೊತ್ತಿಗೆ ಅಲ್ಲಿಂದ ಎದ್ದು ಬರೋದು ಹೆಂಗೆ ಅಲ್ವಾ? ಎದ್ದು ಬರ್ಬೋದು, ಬಟ್ ಎದ್ದು ಬರೋದಕ್ಕೆ ಅಲ್ಲಿಂದ ಬೆಳಗ್ಗೆ ಗಾಡಿ ಓಡಿಸ್ಕೊಂಡು ಕಂಟು ಗುಡಿಸ್ಕೊಂಡು ಯಾವನಿಗಾರ ಇಕ್ಬಿಟ್ರೆ ಏನು ಮಾಡೋದು? ಮೆಟ್ರೋ ಸ್ಟಾರ್ಟ್ ಆಗೋದೆ 5 ಗಂಟೆಯಿಂದ, ಇಲ್ಲಿಂದ ನಾಗಸಂದ್ರದಿಂದ. ನಾನು ಎದ್ದಿದ್ದು ಎಷ್ಟೊತ್ತಿಗೆ 4:30ಗೆ ಎದ್ದೆ. ನಾನು ಒಳ್ಳಾಡ್ಕೊಂಡು ನಿಧಾನಕ್ಕೆ ರೆಡಿಯಾಗಿ ಆಗೋದಕ್ಕೆ ಒಂದು 5:30 ಆಯಿತು. 5:30 ಆಗಿ ಮನೆಯಿಂದ ಹೊರಡೋಕ್ಕೆ ಹೊರಗಡೆ ಒಂದು 5:35 ಆಯಿತು. ಅಲ್ಲೆಲ್ಲೋ ಮಿಡ್ಲಲ್ಲಿ ಮಾತಾಡ್ಬೋದಾಗಿತ್ತು, ಆಟೋದಲ್ಲಿ ಎಲ್ಲ ಕತ್ಲೆ ಇತ್ತು. ಸೊ ಬೆಳಗಿನ ಜಾವ ಅಲ್ವಾ, ಹಂಗಾಗಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ವೈಟಾಗಿ. ಇಷ್ಟು ಚೆನ್ನಾಗಿದೆ ಜಯನಗರ್, ಎಷ್ಟು ಪೀಸ್ಫುಲ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಾಗಲಿ, ಎಲ್ಲ ಗಳ್ಳ ಬಿಳ್ಳಿ ಇಂಥರ ಜನಗಳೆಲ್ಲ. ಬೆಳಗ್ಗೆ ಓಕೆ. ಇನ್ನೂ ಎಲ್ಲಿದ್ದಾನಪ್ಪ ನಮ್ಮ ಮಾತಾಡೋಣ. ಹಲೋ ಸರ್, ಎಲ್ಲಿದ್ದೀರಾ? ಹಾಂ, ನಾನು ಮೆಟ್ರೋ ಸ್ಟೇಷನ್ ಹತ್ರನೇ ಇದ್ದೀನಿ. ಇಲ್ಲಿ 13th ಕ್ರಾಸ್ ಇದೆಯಲ್ಲ ಈ ಕಡೆ. ಇಲ್ಲಿ ಯಾಕೆ ಅಲ್ಲೇ ನಿಲ್ಸ್ಬಿಟ್ಟಿದ್ರಾ? ಅಲ್ಲಿದ್ರಾ ಅಂತಂದೆ. ಜೈನ್ ಟೆಂಪಲ್ ಇದೆ ಮಂಡಿಪೇಟೆ. ಹಾಂ ಹೌದೌದು. ಹಿಡ್ಕೊಂಡಿದ್ಯಾ? ವ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಯಾವ್ದು? ಶಿವಕೀರ್ತಿ ಶೃಂಗ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ವಿಡಿಯೋ ವಿಡಿಯೋ ಮಾಡಿಯಾ? ಹಾಂ ದುಡ್ಡು ಬರೋದಾ? ಹಾಂ ಬರುತ್ತೆ, ದುಡ್ಡು ಬರುತ್ತೆ. ಮಾಡ್ಬೇಡ ಮಾಡಿ ಯೂಟ್ಯೂಬ್ ಚಾನಲ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದಾರೆ. ಮಾಡಿ ನೀವು ಆಟೋದೆಲ್ಲ ಮಾಡಿ ಹಾಕಿ. ಎಷ್ಟೊಂದು ಜನ ಮಾಡ್ತಾರಲ್ಲ, ಎಡಿಟ್ ಮಾಡ್ಕೊಳಕ್ಕೆ ಕಲ್ತ್ಕೋಬೇಕು. ನಮ್ದು ಏನು ಬರ್ತಿದ್ದ, ನಾವು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಚೆನ್ನಾಗಿ ಕಲ್ತ್ಕೊಂಡು ಇವಾಗ ಹೆಂಗೊತ್ತು ಎಳ್ಳಕ್ಕೆ ಬೆಳ್ಳಕ್ಕೆ ಮಾಡ್ತೀವಪ್ಪ. ಬರೀ ಅದೇ ಕಾಸು ನಿಮ್ದು? ಬೇರೆ ಕೆಲಸನೂ ಇದೆ ಜೊತೆಗೆ ಇದೊಂದು. ನಮ್ಗೆ ಇದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ವಿಡಿಯೋ ಮಾಡೋದ್ರಿಂದ. ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಬೇಕಲ್ವಾ? ಚೆನ್ನಾಗಿನೆಲ್ಲ ನೋಡ್ತಾರೆ. ಅಯ್ಯೋ ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಯೂಟ್ಯೂಬ್ ಚಾನಲ್ ಹೋಟ್ಲು ಹೋಗ್ತೀರಾ? ಫ್ರೀ ಹೋಟ್ಲು ಕಾಸು ಕೊಡ್ಬೇಕ? ಹಾ, ಕೆಲವೊಂದು ಪ್ರಮೋಷನ್ ಮಾಡಿಸ್ತಾರೆ. ನಾನು ಪ್ರಮೋಷನ್ ಮಾಡ್ತಿಲ್ಲ, ನಾನೇ ಹೋಗ್ತಾ ಇರೋದು. ಹೌದು. ಪ್ರಮೋಷನ್ ಯಾಕೆ ಮಾಡಿಸ್ತೀರಾ ಪ್ರಮೋಷನ್ ನಿಮ್ಮ ಆಟೋ ಬಗ್ಗೆ? ನಾನೇ ಮಾಡ್ಕೊಂಡಿದ್ದೀನಿ. ಇದು ಕಾನ್ಫಿಡೆನ್ಸ್ ನಾನೇ ಕೊಟ್ಕೊಂಡಿದ್ದೀನಿ. ಮಾಡಬೇಕು. ನಿಮ್ಮ ಹೆಸರು? ಗುರುರಾಜ್. ಗುರುರಾಜ್. ಹಂಗೆ ಜೋರಾಗಿ ಹೇಳಿ, ಗುರುರಾಜ್ ಅಂತಾರ? ನಮ್ಮ ಹೆಸರು ಗುರುರಾಜ್ ಅಂತ. ಆಟೋ ಓಡಿಸ್ತೀವಿ. ಬೆಳಗ್ಗೆ ಅಣ್ಣವ್ರು ಸಿಕ್ಕವ್ರೆ, ಒಳ್ಳೆ ವಿಡಿಯೋ ಮಾಡ್ತಾವ್ರೆ. ಖುಷಿ ಆಯ್ತದ ಅಣ್ಣ ನೋಡಕ್ಕೆ. ಅದು ಬೆಳಗ್ಗೆ ಏನು ಆಕೆಸ್ಟಿಕ್ ಏನು ಹಿಡ್ಕೊಬಿಟ್ಟವೆ ಅಂದರೆ ಸೆಲ್ಫಿ ಸ್ಟಿಕ್ ಹಿಡಿದ್ಬಿಟ್ಟವ್ರೆ. ಯಾವ ಊರಿನವರು? ನಾವು ಕನಕಪುರ ಅಣ್ಣ. ಓಹೋ, ಕನಕಪುರದವರು. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಆಯ್ತು, ಒಂದು 3 ವರ್ಷ ಆಯ್ತು. ಇವಾಗ ಆಟೋ ಓಡ್ಸಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು? 12 ವರ್ಷ. 12 ವರ್ಷನಾ? ಓಕೆ ಓಕೆ. ಜಯನಗರ ಬೆಳಗ್ಗೆ ಎಷ್ಟೊಂದು ಕೂಲ್ ಆಗಿದೆ. ಆಮೇಲೆ ಜನ ಜಾಸ್ತಿ ಅಲ್ಲ? ಆಮೇಲೆ ಆಟ ಆಗ್ಬಿಡ್ತದೆ. ಸಂಜೆ ಆಯ್ತು, ಒಂದು ಆಟ ಆಗ್ಬಿಡ್ತದೆ. ನಮ್ದ ಮೈಸೂರು. ಆ? ಇಲ್ಲಿ 8ನೇ ಮೈಲಿ ಜ್ವಾಲಳ್ಳಿ ಕ್ರಾಸು. ನಮ್ದು ಅದೇ ಕೆಲಸ ಅಲ್ವಾ? ನಮ್ಮೂರು ಒಂದು ಹೋಟೆಲ್ ಕಣ. ಹಾ ಕನಕಪುರ ಹತ್ರ ಸಾಕೂರು ಹಾ ಮುತ್ತತ್ತಿ ರೂಟ್ ಗೋಳಿ ಅಂತ. ಹಾ 7 ರೂಪಾಯಿಗೆ ನಮ್ಮ ಮಸಾಲ ದೋಸೆ. ಹೋಗೋಣ, ನಾವು ಇಂಪ್ರೂವ್ ಮಾಡೋಣ ಅಂತ. ಓಕೆ ಮಾಡೋಣ. 10 ರೂಪಾಯಿ ಇದಕ್ಕೆ. ಹಾ ಟೀ 7 ರೂಪಾಯಿ. ಹಾ. ಟೀ 7 ರೂಪಾಯಿ, ಕಾಫಿ 7 ರೂಪಾಯಿ, ಹಾ ಮಸಾಲ ದೋಸೆ 7 ರೂಪಾಯಿ. ಪರವಾಗಿಲ್ವೇ? 10 ರೂಪಾಯಿ 5 ದೋಸೆ. ಕಟ್ ಮಸಾಲ ದೋಸೆ 10 ರೂಪಾಯಿ, ಬೆಣ್ಣೆ ದೋಸೆ 20 ರೂಪಾಯಿ. ಪರವಾಗಿಲ್ಲ. ಆರಾಮಾಗಿ ಇದೇನಾ? ಓಕೆ. ಫೈನಲಿ ಬಂದ್ವಿ ಮಂಡಿಪೇಟೆ ಮೈಸೂರು ಪಲಾವ್ಗೆ. ಇಲ್ಲಿ ಕೇಳಿ ಓಡೋಣ. ಸೊ ಫೈನಲಿ ಸ್ನೇಹಿತರೆ, ಮಂಡಿಪೇಟೆ ಮೈಸೂರು ಪಲಾವ್ಗೆ ನಾನು ಇವತ್ತು ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಟೇಸ್ಟು, ಏನು ಎತ್ತ ಅಂತ ಅಂದ್ಬಿಟ್ಟು. ಕಮ
ಫೈನಲಿ ಸ್ನೇಹಿತರೆ, ಮಂಡಿಪೇಟೆ ಮೈಸೂರು ಪಲಾವಲ್ಲಿ ನಾನು ಇವತ್ತಿದ್ದೀನಿ. ಸೊ ಬನ್ನಿ ಸುಹೇಲ್ ಅವ್ರನ್ನ ಮಾತಾಡ್ಸೋಣ. ಏನು ಸ್ಪೆಷಲ್ಲು ಈ ಮಂಡಿಪೇಟೆ ಮೈಸೂರು ಪಲಾವಲ್ಲಿ ಅಂತ. ಸುಹೇಲ್ ಅವರು, ಏನು ವಿಶೇಷ ನಿಮ್ಮ ಒಂದು ಮಂಡಿಪೇಟೆ ಮೈಸೂರು ಪಲಾವ್? ಮಂಡ್ಯಪೇಟೆ ಮೈಸೂರು ಪಲಾವ್ ಆ್ಯಕ್ಚುಲಿ ಎಲ್ಲ ಗೊತ್ತಿರೋದು ಆ್ಯಕ್ಚುಲಿ ನೀವು ಹೊಸದಾಗಿ ನಮ್ಮದು ಬಂದುಬಿಟ್ಟು ಮಂಡ್ಯಪೇಟೆ ಮೈಸೂರು ಪಲಾವ್ ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ, ಇಲ್ಲಿ ಚಿಕನ್ ಚಾಪ್ಸ್ ಇದೆ, ಇಲ್ಲಿ ಮಟನ್ ಚಾಪ್ಸ್ ಇದೆ, ಲೆಗ್ ಸೂಪ್ ಇದೆ. ಬೆಳಗ್ಗೆ 3:30 ಓಪನ್ ಆಗುತ್ತೆ, ಮಾರ್ನಿಂಗ್ 10 o'clock ಕ್ಲೋಸ್ ಆಗುತ್ತೆ. ಮತ್ತು ಇನ್ನು ಎಲ್ಲೆಲ್ಲಿದೆ ನಿಮ್ಮ ಬ್ರಾಂಚಸ್? ನಮ್ಮದು ನೆಲಮಂಗಲ ಇದೆ, ಮತ್ತು ಮೈಸೂರು ರೋಡ್ ಇದೆ, ಮತ್ತು ಜೇತನಗರ ಇಪ್ಪೇಸಲ್ಲಿ ಇದೆ, ಜಯನಗರ, ಮತ್ತು ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇಂಪ್ರೂವ್ ಆಗ್ತಾ ಇದೆ. ಇದು ಬಂದುಬಿಟ್ಟು ನಮ್ಮದು ಮೈನ್ ಬ್ರ್ಯಾಂಚ್ ಇದೆ, ಫಸ್ಟ್ ಬ್ರ್ಯಾಂಚ್ ಆಗಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಮ್ಮದು ಓನ್ ಮಸಾಲ, ಹೋಮ್ ಮೇಡ್ ಓನ್ ಮಸಾಲ. ಏನು ಸೀಕ್ರೆಟ್ ಅದೇನಾದರೂ ಹೇಳ್ತೀರಾ? ಹೇಳೋಕ್ಕಾಗಲ್ಲ, ಸಾರಿ ಸರ್. ಓಕೆ, ಫೈನಲಿ ಸ್ನೇಹಿತರೆ, ಮಂಡಿಪೇಟೆ ಮೈಸೂರು ಪಲಾವಲ್ಲಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಬಂದಾಯಿತು. ಸಖತ್ತಾಗಿತ್ತು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಮಾರ್ನಿಂಗ್ ಎದ್ದು ಹೋಗಿದ್ದಕ್ಕೂ ವರ್ಕೌಟ್ ಆಯಿತು. ಅಗೇನ್ ಐ ಲೈಕ್ ಇಟ್. ಸೊ ಆಲ್ರೆಡಿ ಡೀಟೇಲ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ. ಸೊ ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗಿ ವಿಸಿಟ್ ಮಾಡಿ, ಸೊ ಟೇಸ್ಟ್ ಮಾಡಿ. ಯಾರು ಬೈಕೋಬೇಡಿ, ಏನು ಬೆಳಗ್ಗೆನೇ ಹೋಗಿದ್ದಾನಲ್ಲ ಇವ್ನಿಗೇನು ಹೊಟ್ಟೆಗೆ ಗಾಳಿ ನುಕ್ಕೊಂಡಿದ್ಯಾ ಅಂತ. ಸೊ ಅದಿರೋದೇ ಸ್ಪೆಷಾಲಿಟಿ. ಹಾಗೇ ಬೆಳಗ್ಗೆ 3:30ಗೆ ಸ್ಟಾರ್ಟ್ ಮಾಡ್ತಾರಂತೆ. ನಾನು 4 ಗಂಟೆ ಅಂದ್ಕೊಂಡಿದ್ದೀನಿ, ಇನ್ನೂ ಅರ್ಧ ಗಂಟೆ ಬೇಗನೆ ಓಪನ್ ಮಾಡ್ತಾರೆ. ದಟ್ ವಾಸ್ ವೆರಿ ನೈಸ್. ಸಕ್ಕತ್ತಾಗಿತ್ತು, ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಬೆಳಗ್ಗೆ ಹೋಗಿದ್ದು ಇನ್ನೂ ಒಳ್ಳೆ ಮಜಾ ಬಂತು, ಸೂಪರ್ ಆಗಿತ್ತು. ಐ ಹೋಪ್ ಇದೇ ಥರ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಇದೇ ರೀತಿ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಲವ್ ಯು ಆಲ್.